ಬಿಹಾರದ ನವಾಡದಲ್ಲಿ ಗುಂಪೊಂದು ಮುಸ್ಲಿಂ ಬಟ್ಟೆ ವ್ಯಾಪಾರಿಯ ಪ್ಯಾಂಟ್ ಬಿಚ್ಚಿ ಅವನನ್ನ ಕಾದ ಕಬ್ಬಿಣದ ರಾಡ್ನಿಂದ ಹೊಡೆದು ಥಳಿಸಿ ಕೊಂದಿರುವ ಭಯಾನಕ ಘಟನೆ ವರದಿಯಾಗಿದೆ. ಆ ಗುಂಪು ಆತನ ಧರ್ಮದ ಬಗ್ಗೆ ಕೇಳ್ತು ಮತ್ತು ಕಿವಿ ಬೆರಳು ಕತ್ತರಿಸಿತು ಅನ್ನೋದನ್ನ ಆತ ಸಾಯುವ ಮೊದಲು ಹೇಳಿದ್ದಾನೆ. ಡಿಸೆಂಬರ್ 5ನೇ ತಾರೀಕು ರೋಹ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಭಟ್ಟ ಗ್ರಾಮದಲ್ಲಿ ನಡೆದ ಹಿಂಸಾಚಾರದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮೊಹಮ್ಮದ್ ಅತರ್ ಹುಸೇನ್ ಡಿಸೆಂಬರ್ 12ರ ರಾತ್ರಿ ಬಿಹಾರ ಶರೀಫ್ ಸದರ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಸಾಯುವ ಮೊದಲು ದಾಖಲಿಸಲಾದ ಹೇಳಿಕೆಯಲ್ಲಿ ಆತ ಬಿಚ್ಚಿಟ್ಟಿರುವ ಸತ್ಯ ಭಯ ಹುಟ್ಟಿಸುವಂತಿದೆ. 4-5 ಜನರು ಸುತ್ತುವರೆದು ಥಳಿಸಿದ್ದಲ್ಲದೆ ಕೋಣೆಗೆ ಕರೆದೊಯ್ದು ತನ್ನ ಧರ್ಮದ ಬಗ್ಗೆ ತಿಳಿಯಲು ಬಟ್ಟೆ ಬಿಚ್ಚುವಂತೆ ಒತ್ತಾಯಿಸಿದ್ದಾರೆ. ನಂತರ ಕಾದ ಕಬ್ಬಿಣದ ರಾಡ್, ಕೋಲು ಮತ್ತು ಇಟ್ಟಿಗೆಗಳಿಂದ ಕ್ರೂರವಾಗಿ ಹಲ್ಲೆ ನಡೆಸಿದ್ದಾರೆ. ಪ್ಯಾಂಟನ್ನು ಬಿಚ್ಚಿ ಮೈ ಮೇಲೆ ಪೆಟ್ರೋಲ್ ಸುರಿದ್ರು. ಅದಾದ ನಂತರ ಕಬ್ಬಿಣದ ರಾಡನ್ನು ಬಿಸಿ ಮಾಡಿ ನನ್ನ ದೇಹದ ವಿವಿಧ ಭಾಗಗಳನ್ನು ಸುಟ್ಟರು. ಒಬ್ಬ ಇಕ್ಕಳದಿಂದ ನನ್ನ ಕಿವಿ ಬೆರಳನ್ನು ಕತ್ತರಿಸಿದ. ಕೋಲು ಮತ್ತು ರಾಡ್ನಿಂದ ಹೊಡಿತಾನೆ ಇದ್ರು ಅಂತ ಸಾಯುವ ಮುನ್ನ ಮೊಹಮ್ಮದ್ ಅತರ್ ಹುಸೇನ್ ಹೇಳಿದ್ದಾನೆ. ದಿ ಕ್ವಿಂಟ್ ವರದಿಯ ಪ್ರಕಾರ ಹಲ್ಲೆಗೊಳಗಾದ 6 ದಿನಗಳ ನಂತರ ಆತ ಸಾವನ್ನಪ್ಪಿದ್ದಾನೆ. ಮೊಹಮ್ಮದ್ ಅತರ್ ಹುಸೇನ್ ನಳಂದಾ ಜಿಲ್ಲೆಯ ಗಗನ್ ದಿವಾನ್ ಗ್ರಾಮದ ನಿವಾಸಿ. ಕಳೆದ 10ರಿಂದ 12 ವರ್ಷಗಳಿಂದ ನವಾಡಾ ಜಿಲ್ಲೆಯ ಬರೂಯಿ ಗ್ರಾಮದಲ್ಲಿನ ಅಳಿಯಂದಿರ ಮನೆಯಲ್ಲಿ ವಾಸ ಮಾಡ್ತಿದ್ದ ಮತ್ತು ಸೈಕಲ್ನಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಿದ್ದ. ಆತನ ಸಹೋದರ ಮೊಹಮ್ಮದ್ ಶಕೀಬ್ ಹೇಳಿರುವ ಪ್ರಕಾರ ಅತರ್ ಅಳಿಯಂದಿರ ಮನೆಯಿಂದ ತಮ್ಮ ಮನೆಗೆ ಹಿಂತಿರುಗ್ತಾ ಇದ್ದಾಗ ದಾರಿಯಲ್ಲಿ ಸೈಕಲ್ ಪಂಚರ್ ಆಯಿತು. ಪಂಚರ್ ಅಂಗಡಿ ಹುಡುಕ್ತಿದ್ದಾಗ ಭಟ್ಟ ಗ್ರಾಮದ ಕೆಲವರು ಅವನ ಹೆಸರು ಮತ್ತು ಕೆಲಸದ ಬಗ್ಗೆ ಕೇಳಿದ್ರು. ನಂತರ ಅವರು ಆತನ ಮೇಲೆ ಹಲ್ಲೆ ನಡೆಸಿದ್ರು. ಮೃತ ಅತರ್ ಪತ್ನಿ ಶಬ್ನಂ ಪರ್ವೀನ್ ಎಫ್ಐಆರ್ ದಾಖಲಿಸಿದ್ದು, ಎಫ್ಐಆರ್ನಲ್ಲಿ 10 ಜನರ ಹೆಸರುಗಳಿದೆ. 15 ಅಪರಿಚಿತ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹೆಸರಿಸಲಾದ ಎಲ್ಲ ಆರೋಪಿಗಳು ಭಟ್ಟ ಗ್ರಾಮದವರು ಅಂತ ವರದಿ ಹೇಳಿದೆ. ಭಟ್ಟ ಗ್ರಾಮದ ಜನ ತನ್ನ ಗಂಡನನ್ನ ಕಳ್ಳತನದ ಸುಳ್ಳು ಆರೋಪದ ಮೇಲೆ ಹಿಡಿದು ಕಟ್ ಹಾಕಿ ನಿರ್ದಯವಾಗಿ ಹೊಡೆದಿದ್ದಾರೆ ಮತ್ತು ಚಿತ್ರಹಿಂಸೆ ನೀಡಿದ್ದಾರೆ ಅಂತ ದೂರಿನಲ್ಲಿ ಮೃತನ ಪತ್ನಿ ಹೇಳಿದ್ದಾರೆ. ಆರೋಪಿಗಳ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 190, 191(2), 191(3), 126(2), 115(2), 118(1), 118(2), 117(2), 117(4), 109, 74, 303(2), 352 ಮತ್ತು 351(2) ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ನನ್ನ ಪತಿ ಮುಸ್ಲಿಂ ಆಗಿದ್ದರಿಂದ ಈ ಹಲ್ಲೆ ನಡೆಸಲಾಗಿದೆ. ಅವರ ಕೈಯನ್ನ ಇಟ್ಟಿಗೆಯಿಂದ ಜಜ್ಜಲಾಯಿತು, ವಿದ್ಯುತ್ ಶಾಕ್ ನೀಡಲಾಯಿತು. ಸುಮಾರು 1 ಗಂಟೆವರೆಗೆ ಅವರನ್ನ ಥಳಿಸಲಾಯಿತು. ನಂತರ ಆರೋಪಿಗಳು ಅವರನ್ನ ಅರ್ಧ ಸತ್ತ ಸ್ಥಿತಿಯಲ್ಲಿ ರಸ್ತೆಗೆಸ್ತು ಓಡ್ ಹೋದ್ರು. ಯಾರೋ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ರು ಅಂತ ಆತನ ಪತ್ನಿ ಶಬ್ನಂ ಪರ್ವೀನ್ ಹೇಳಿರೋದಾಗಿ ವರದಿ ತಿಳಿಸಿದೆ. ತನ್ನ ಪತಿಯ ಸ್ಥಿತಿ ಅಥವಾ ಆಸ್ಪತ್ರೆಗೆ ದಾಖಲಾದ ಬಗ್ಗೆ ಪೊಲೀಸರು ಯಾವುದೇ ಮಾಹಿತಿ ನೀಡಲಿಲ್ಲ ಅಂತ ಆಕೆ ಹೇಳಿದ್ದಾರೆ. ಮರುದಿನ ಅವರಿಗೆ ವಿಷಯ ತಿಳಿದಾಗ ನವಾಡಾ ಸದರ್ ಆಸ್ಪತ್ರೆಗೆ ಹೋಗಿದ್ದಾಗಿ ಆಕೆ ಹೇಳಿದ್ದಾರೆ. ತನ್ನ ಪತಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ. ಖಾಸಗಿ ಆಸ್ಪತ್ರೆಗೆ ಕರೆದೊಯ್ತೀವಿ ಅಂತ ಹೇಳಿದ್ರು ಪೊಲೀಸರು ಒಪ್ಪಲಿಲ್ಲ. ನಂತರ ಅತರ್ ಅವರನ್ನ ಪಾವಾಪುರಿಗೆ ಮತ್ತು ನಂತರ ಬಿಹಾರದ ಶರೀಫ್ ಸದರ್ ಆಸ್ಪತ್ರೆಗೆ ವರ್ಗಾಯಿಸಲಾಯಿತು. ಅಲ್ಲಿಯೇ ಪತಿ ಸಾವನ್ನಪ್ಪಿದ್ದಾಗಿ ಆಕೆ ಹೇಳಿದ್ದಾರೆ. ಅತರ್ ಗಳಿಕೆಯೇ ಕುಟುಂಬದ ಏಕೈಕ ಜೀವನಾಧಾರವಾಗಿತ್ತು ಅಂತ ಆಕೆ ಹೇಳಿದ್ದಾರೆ. ಪತಿ ವಿರುದ್ಧ ಹೊರಿಸಲಾದ ಕಳ್ಳತನದ ಆರೋಪವನ್ನ ಆಕೆ ಸುಳ್ಳು ಅಂತ ನಿರಾಕರಿಸಿದ್ದಾರೆ. ಹಲ್ಲೆಯಿಂದಾಗಿ ತನ್ನ ಪತಿ ಗಾಯಗೊಂಡ ನಂತರ ಆರೋಪಿಗಳೇ ಕೋಣೆಯಲ್ಲಿ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ನನ್ನ ಪತಿಯ ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ದಾರೆ ಅನ್ನೋದು ಶಬ್ನಂ ಆರೋಪ. ಈ ಪ್ರಕರಣದಲ್ಲಿ ಒಟ್ಟು 8 ಆರೋಪಿಗಳನ್ನ ಬಂಧಿಸಲಾಗಿದೆ. ಉಳಿದ ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸಲಾಗುತ್ತೆ ಅಂತ ರೋಹ್ ಪೊಲೀಸ್ ಠಾಣೆಯ ಉಸ್ತುವಾರಿ ರಂಜನ್ ಕುಮಾರ್ ತಿಳಿಸಿರುವುದಾಗಿ ವರದಿ ಹೇಳಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.